ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. 5ನೇ ದಿನವೂ ಇಂಡಿಗೋ ಪ್ರಯಾಣಿಕರಿಗೆ ಸಂಕಷ್ಟ ಮುಂದುವರೆದಿದೆ. ಪ್ರಯಾಣಿಕರಿಗೆ ಒಂದೆಡೆ ವಿಮಾನ ಕ್ಯಾನ್ಸಲ್ಸ್ ಇಟ್ಟು ಮತ್ತೊಂದು ಕಡೆ ಏರ್ಪೋರ್ಟ್ನಲ್ಲಿ ಲಗೇಜ್ನಿಂದ ಇಕ್ಕಟ್ಟು ಎದುರಾಗಿದೆ. ಲಗೇಜ್ಗಾಗಿ ಏರ್ಪೋರ್ಟ್ನಲ್ಲಿ ದಿನವಿಡೀ ಕಾಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ನೋಡಿ ಎಂಥ ಅವಾಂತರ ಸೃಷ್ಟಿಯಾಗಿದೆ ಅಂತೇಳಿ ಏರ್ಪೋರ್ಟ್ಗಳಲ್ಲಿ. ಕೇವಲ ಬೆಂಗಳೂರು ಅಷ್ಟೇ ಅಲ್ಲ, ದೇಶದ ಎಲ್ಲ ಏರ್ಪೋರ್ಟ್ಗಳಲ್ಲಿ ಇದೇ ರೀತಿ ಚಿತ್ರಣಗಳು ಕಂಡು ಬರ್ತಾ ಇದ್ದಾವೆ. ಇಂಡಿಗೋ ಗೋಳಾಟ ಇದು. ಲಗೇಜನ್ನು ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ, ದಿನವಿಡೀ ಕಾಯ್ದುಕೊಂಡು ಕೂತ್ಕೋಬೇಕು. ಲಗೇಜ್ ಇಲ್ಲದೆ ಬೇರೆ ಫ್ಲೈಟ್ನಲ್ಲಿ ಹೋಗೋಕೆ ಆಗದೆ ಸಮಸ್ಯೆ. ಯಾಕಂದರೆ ಕೆಲವೊಂದಿಷ್ಟು ಪ್ರೊಸೀಜರ್ ಇರ್ತವೆ. ಬಹುತೇಕ ಪ್ರಯಾಣಿಕರ ಲಗೇಜ್ ಹಸ್ತಾಂತರ ಬಳಿಕ ವಿಮಾನ ರದ್ದಾಗಿದೆ. ಪರಿಣಾಮ ಲಗೇಜ್ಗಾಗಿ ಕಾದು ಕುಳಿತಿದ್ದಾರೆ ಪ್ರಯಾಣಿಕರು. 5 ದಿನ ಆಯಿತು, ಸಾವಿರಾರು ವಿಮಾನಗಳ ಹಾರಾಟ ರದ್ದಾಯಿತು. ಈಗ ಲಗೇಜನ್ನು ಬಿಟ್ಟು ಹೋಗೋಕ್ಕಾಗೋದಿಲ್ಲ. ಯಾಕೆಂತ ಹೇಳಿದ್ರೆ ಎಲ್ಲವೂ ಕೂಡ ಕೆಲವೊಂದಿಷ್ಟು ಪ್ರಕ್ರಿಯೆಗಳನ್ನ ಸಿಬ್ಬಂದಿಯಲ್ಲಿ ಮಾಡಬೇಕಾಗತ್ತೆ. ಬಹುತೇಕ ಪ್ರಯಾಣಿಕರ ಲಗೇಜ್ ಹಸ್ತಾಂತರ ಬಳಿಕ ವಿಮಾನ ಹಾರಾಟ ರದ್ದಾಗಿಬಿಡ್ತು. ಪರಿಣಾಮ ಲಗೇಜ್ಗಾಗಿ ಪ್ರಯಾಣಿಕರೀಗ ಕಾದು ಕುಳಿತಿದ್ದಾರೆ. ಈಗ ಮತ್ತೆ ಅವರು ಸುಪರ್ದಿಗೆ ಬರಬೇಕಲ್ವಾ ಫ್ಲೈಟ್ನಲ್ಲಿ. ಅಂದರೆ ಬೇರೆ ಫ್ಲೈಟ್ನಲ್ಲಿ ಹೋಗೋಕ್ಕಾಗಲ್ಲ, ಆಲ್ರೆಡಿ ಲಾಕ್ ಆಗಿಬಿಟ್ಟಿದ್ದಾವೆ ಎಲ್ಲ ಲಗೇಜ್ಗಳು. ಹಾಗಾಗಿನೇ ಈಗ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಕಾಯಬೇಕಾದಂಥ ದುಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಆಯ್ತಪ್ಪ, ನಾವು ಪರ್ಯಾಯವಾಗಿ ಏನೋ ಒಂದು ಬುಕ್ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ, ಅಥವಾ ವಾಪಸ್ ಊರಿಗೆ ಹೋಗ್ತೀವಿ, ನಮ್ಮ ಊರಿಗೆ ಹೋಗ್ತೀವಿ ಅಂತ ಹೇಳಿದ್ರೆ ಅದು ಕೂಡ ಆಗ್ತಾ ಇಲ್ಲ. ಯಾಕೆಂದರೆ ಲಗೇಜ್ಗಳು ಎಲ್ಲ ಕಾಸ್ಟ್ಲಿ ವಸ್ತುಗಳಾಗಿರ್ಬೋದು, ದೈನಂದಿನ ಬಳಕೆ ವಸ್ತುಗಳಾಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ಎಲ್ಲ ಲಗೇಜ್ನೆಲ್ಲ ಇಟ್ಕೊಂಡಿದ್ರು. ಎಷ್ಟೋ ಜನ ಕೆಲಸಕ್ಕೆ ಹೋಗುವಂಥವ್ರು ಡಾಕ್ಯುಮೆಂಟ್ಗಳನ್ನ ಇಟ್ಕೊಂಡಿದ್ರು. ಕೆಲವು ಅಪರೂಪವಾದಂಥ ಘಟನೆಗಳು ಕೂಡ ನಡೆದಿದ್ದಾವೆ. ಹಾಗಾಗಿನೇ ಈಗ ಅವರು ಹೊರಡೋಕ್ಕೆ ರೆಡಿ ಇದ್ದರೂ ಕೂಡ ಲಗೇಜ್ ಬಿಟ್ಟು ಬರೋಕ್ಕಾಗ್ತಾ ಇಲ್ಲ ಅವ್ರಿಗೆ. ಕಾದ್ಕೊಂಡು ಕೂತ್ಕೋಗಿ 24/7 ಅಲ್ಲೇ ಏರ್ಪೋರ್ಟ್ನಲ್ಲೇ ಮಲಗಬೇಕಾದಂಥ ಪರಿಸ್ಥಿತಿ. ಈಗ ಹೆಂಗೆ ರೈಲ್ವೆ ಸ್ಟೇಷನಲ್ಲಿ ಕಂಡಲ್ಲಿ ಕೆಲವು ಪ್ರಯಾಣಿಕರು ಮಲಗ್ತಾರಲ್ವ, ಅಂತಹ ಸ್ಥಿತಿ ಈಗ ವಿಮಾನದಲ್ಲಿ ಹೋಗುವಂಥವ್ರಿಗೆ ನಿರ್ಮಾಣ ಆಗಿಬಿಟ್ಟಿದೆ. ಬೆಂಗಳೂರು ಕೂಡ ಅದಕ್ಕೆ ಹೊರತಾಗಿಲ್ಲ. ಸಿಬ್ಬಂದಿಗಳು ಕೂಡ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಹಾಗಾಗಿ ಪ್ರಯಾಣಿಕರ ಆಕ್ರೋಶದ ಕಟ್ಟೆ ಒಡೆದಿದೆ. ಇಂಡಿಗೋ ಏರ್ಲೈನ್ಸ್ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಆಗಿದೆ. ಪ್ರಯಾಣಿಕರ ಅನುಕೂಲಕ್ಕೆ ಮುಂದಾಗಿದೆ ರೈಲ್ವೆ ಇಲಾಖೆ. ಅಂದರೆ ನೆಕ್ಸ್ಟು ಫ್ಲೈಟ್ ಬಿಟ್ಟರೆ ನೆಕ್ಸ್ಟು ರೈಲ್ವೆಯನ್ನೇ ಅವಲಂಬಿಸಿದ್ದಾರೆ ಜನರು. ಭಾರತೀಯ ರೈಲ್ವೆಯಿಂದ ಹೆಚ್ಚುವರಿ ಬೋಗಿಗಳನ್ನು ಅಳವಡಿಕೆ ಮಾಡಿದ್ದಾರೆ. ಹೆಚ್ಚುವರಿ AC ಕೋಚ್ ಅಳವಡಿಸಿ ಪ್ರಯಾಣಿಕರಿಗೆ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅಂತಾರಾಜ್ಯ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೈಲುಗಳಿಗೆ ಅಳವಡಿಸಿದ್ದಾರೆ. ತಾತ್ಕಾಲಿಕವಾಗಿ ಹೆಚ್ಚುವರಿ ಬೋಗಿಗಳ ಅಳವಡಿಸಿದ್ದಾರೆ ರೈಲ್ವೆ ಇಲಾಖೆಯವರು. ನೋಡಿ, ಇಲ್ಲಿ ಫ್ಲೈಟ್ ಕ್ಯಾನ್ಸಲ್ ಆದಂಥವರು ಸಹಜವಾಗಿ ಟ್ರೈನ್ ಕಡೆ ಮುಖ ಮಾಡ್ತಾರೆ. ಯಾಕೆಂದರೆ ಬಸ್ಗಿಂತ ಬೇಗ ಹೋಗ್ಬೋದು ಅನ್ನೋಂಥ ಕಾರಣಕ್ಕೋಸ್ಕರ. ಇನ್ನೂ ಬಸ್ಗೆ ಈಗ ಸ್ಲೀಪಿಂಗ್ ಕೋಚ್ ಹೋದರೂ ಕೂಡ ಆಲ್ರೆಡಿ ಬುಕ್ ಆಗಿರುತ್ತೆ. ಟ್ರೈನ್ ಸಿಕ್ಕರೆ ನಾರ್ಮಲ್ ಆದರೂ ಕೂಡ ಹೋಗ್ಬೋದು ಅಂಥೇಳಿ. ಹಾಗಾದರೆ ಯಾವ ಟ್ರೈನ್ಗೆ ಹೆಚ್ಚುವರಿ ಬೋಗಿಯನ್ನು ಅಳವಡಿಕೆ ಮಾಡಿದ್ದಾರೆ? ಎಲ್ಲವೂ ಕೂಡ ಬೆಂಗಳೂರಿನಿಂದ ಹೊರಡುವಂಥ ಟ್ರೈನು ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಬರುವಂಥ ಟ್ರೈನ್ಗಳು. ನೋಡಿ, ಹಮ್ಸಫರ್ ಎಕ್ಸ್ಪ್ರೆಸ್ಸು, ತಿರುವನಂತಪುರಂ ಸೆಂಟ್ರಲ್ ಎಕ್ಸ್ಪ್ರೆಸ್ಸು, ಡಾಕ್ಟರ್ MGR ಚೆನ್ನೈ ಎಕ್ಸ್ಪ್ರೆಸ್ಸು, ಮಂಗಳೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು, ಜೊತೆಗೆ ಮುಂಬೈ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಇದೆ. ನೋಡಿ, ನೋಡ್ಕೊಂಡು ಹೋಗ್ಬೋದು ತಾವು. ಚೆನ್ನೈಗೆ ಹೋಗುವಂಥವ್ರು ಅಥವಾ ಮುಂಬೈ ಕಡೆ ಪ್ರಯಾಣ ಬೆಳೆಸಬೇಕಾದಂಥವ್ರು, ಇಲ್ಲಿ ಮಂಗಳೂರು ಕಡೆ ಹೋಗಬೇಕಾದಂಥವ್ರು. ಚೆನ್ನೈ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಕೂಡ ಇದೆ. ಹೆಚ್ಚುವರಿ ಬೋಗಿಗಳನ್ನು ಇಲ್ಲಿ ಅಳವಡಿಕೆಯನ್ನು ಮಾಡಿದ್ದಾರೆ. ಅದು 3 AC ಇದೆ, 2 AC ಇದೆ, ಚೇರ್ ಕಾರ್ ಇದೆ. ಅದರಲ್ಲಿ ಪ್ರಯಾಣವನ್ನು ಬೆಳೆಸ್ಬೋದಾಗಿದೆ. ಹಮ್ಸಫರ್ ಎಕ್ಸ್ಪ್ರೆಸ್ ಕೂಡ ಇಲ್ಲಿ ಹೆಚ್ಚುವರಿ ಬೋಗಿಯನ್ನು ಅಳವಡಿಕೆ ಮಾಡಿದ್ದಾರೆ. ಬಟ್ ಇಲ್ಲಿ ನಾರ್ತ್ ಇಂಡಿಯಾಗೆ ಹೋಗುವಂಥವ್ರಿಗೆ ಸ್ವಲ್ಪ ಅಡಚಣೆ ಉಂಟಾಗ್ಬೋದು. ಸದ್ಯಕ್ಕೆ ಅವ್ರಿಗೆ ಇಮಿಡಿಯೇಟ್ಲಿ ಸಿಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಫ್ಲೈಟ್ಗೆ ಹೋಗುವಂಥವ್ರು ಎಲ್ಲರೂ ಒಂದೇ ಬಾರಿ ಈ ಕಡೆ ಬಂದುಬಿಡ್ತಾರೆ. ಹಾಗಾಗಿ ಅಲ್ಲೂ ಕೂಡ ರಶ್ ಆಗೇ ಆಗುತ್ತೆ. ಎಲ್ರಿಗೂ ಬುಕ್ ಮಾಡಿದಂಥವ್ರಿಗೆ ಏಕಕಾಲಕ್ಕೆ ಟ್ರೈನ್ ಟಿಕೆಟ್ ಕೂಡ ಸಹಜವಾಗಿ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಇನ್ನು ಕರ್ನಾಟಕದಲ್ಲಿ ಹೇಗೋ ಹೋಗ್ಬಿಡ್ತಾರೆ. ಕರ್ನಾಟಕದವರು ಇಲ್ಲಿ ಬೆಂಗಳೂರಿನಿಂದ ಬೇರೆ ಬೇರೆ ಭಾಗಗಳಿಗೆ ಹೋಗುವಂಥವ್ರು ಯಾವುದೋ ಒಂದು ಬಸ್ಸೋ ಅಥವಾ ಪ್ರೈವೇಟ್ ಗಾಡಿನೋ ಅದರ ಜೊತೆಗೆ
ಟ್ರೈನ್ ಕೂಡ ಪ್ಯಾಸೆಂಜರ್ ರೈಲ್ ಸಿಕ್ಕರೂ ಹೋಗ್ಬಿಡ್ತಾರೆ. ಆದರೆ ದೂರದ ಪ್ರಯಾಣ ಮಾಡುವಂಥವ್ರಿಗೆ ಖಂಡಿತವಾಗ್ಲೂ ಅನಾನುಕೂಲ ಆಗುತ್ತೆ. ಸೀಟ್ ಸಿಗದೇ ಇದ್ದರೆ ಕತೆ ಮುಗಿದೇ ಹೋಯಿತು. ಯಾಕಂದರೆ ಬುಕ್ ಮಾಡ್ಕೊಂಡು ಹೋದ್ರೇ ಅನುಕೂಲ ಆಗುತ್ತೆ. ಈಗ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಬೇಕಾದಂಥವ್ರಿಗೆ ಖಂಡಿತವಾಗ್ಲೂ ಅಷ್ಟು ಸುಲಭ ಇಲ್ಲ ರೈಲ್ವೆ ಪ್ರಯಾಣ. ಈಗ ಏಕಾಏಕಿ ಇವರು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಹೌದು, ಈ ಟೈಮ್ನಲ್ಲಿ ಅಲ್ಲೇನು ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡೋಕೆ ಇದು ಒಳ್ಳೆಯ ನಿರ್ಧಾರ. ಆದರೆ ಎಮರ್ಜೆನ್ಸಿ ಆಗಬೇಕಲ್ಲ. ಈಗ 2 ಅವರಲ್ಲಿ ಫ್ಲೈಟ್ಗೆ ಹೋಗುವಂಥವ್ರು ಇಲ್ಲಿ 10 ಅವರು 12 ಅವರ್ ಹೋಗಬೇಕಲ್ಲ. ಅಲ್ಲೇನೋ ಡೆಲ್ಲಿಲೇನೋ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು, ಅಥವಾ ಫಾರಿನ್ಗೆ ಹೋಗ್ಬೇಕಾದಂಥವ್ರು ಏನು ಮಾಡಬೇಕು? ಬುಕ್ ಆದಂಥವ್ರು ಫಾರಿನ್ಗೆಲ್ಲ ಟ್ರೈನ್ ಬಿಡೋಕ್ಕಾಗುತ್ತಾ ಇವರು? ಆಯ್ತಪ್ಪ, ದೆಹಲಿಗೆ ಹೋಗ್ಬೇಕು, ನಾವು ಇವತ್ತು ಅಪಾಯಿಂಟ್ಮೆಂಟ್ ಇದೆ, ಆಪರೇಷನ್ ಆಗಬೇಕು, ಟ್ರೈನ್ ಹೋಗ್ಬಿಡುತ್ತಾ 2 ಅವರ್ಗೆ? ಒಂದು 2-3 ದಿನ ತಗೊಳುತ್ತೆ. ಹರಿದ್ವಾರಕ್ಕೆ ಹೋಗಬೇಕಲ್ಲ, ಯಾರೋ ಒಂದು ಅಸ್ಥಿ ಗಂಗಾ ನದಿಯಲ್ಲಿ ಬಿಡಬೇಕು, ಹೋಗ್ಬಿಡುತ್ತಾ? ಹಾಗಾಗಿನೇ ಎಲ್ರಿಗೂ ಕೂಡ